ಹೆಲೋ ವೀಕ್ಷಕರೇ, ಆನ್ಲೈನ್ ಮಾಸ್ಟರ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ BSc ಅಗ್ರಿ ಕೋರ್ಸಿಗೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿಗಳನ್ನು, ಅಂದರೆ ಎಕ್ಸಾಮ್ ಡೇಟ್ ಆಗಿರ್ಬೋದು, ಹಾಲ್ ಟಿಕೆಟ್ ರಿಲೀಸಿಂಗ್ ಡೇಟ್ ಆಗಿರ್ಬೋದು, ಹೀಗೆ ಕೆಲವು ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಕೃಷಿ ವಿಶ್ವವಿದ್ಯಾಲಯ ಒಂದು ರಿವೈಸ್ ನೋಟಿಫಿಕೇಶನ್, ಏನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆಯಲ್ಲ, ಅದೊಂದು ರಿವೈಸ್ ನೋಟಿಫಿಕೇಶನನ್ನು ರಿಲೀಸ್ ಮಾಡಿದೆ. ಅದರಲ್ಲಿರುವ ಎಲ್ಲ ಮಾಹಿತಿ ನೋಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಫೈನ್. ಬನ್ನಿ ನೋಟಿಫಿಕೇಶನ್ ನೋಡೋಣ. ನೀವಿಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ನೋಟಿಫಿಕೇಶನ್ ಇದೆ. ಇದರಲ್ಲಿ ಟೈಮ್ ಟೇಬಲ್ ಇದೆ ವೀಕ್ಷಕರೇ. ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋದರೆ ಡಾಕ್ಯುಮೆಂಟ್ಸನ್ನು ಫಿಸಿಕಲ್ ಸಬ್ಮಿಷನ್, ಅಂದರೆ ಮೂಲ ದಾಖಲಾತಿಯನ್ನು ಖುದ್ದಾಗಿ ನೀವು ಯೂನಿವರ್ಸಿಟಿಗೆ ಅಥವಾ ನಿಮ್ಮದು ಎಕ್ಸಾಮ್ ಸೆಂಟರ್ ಏನಿರುತ್ತಲ್ಲ ಅಲ್ಲಿ ಹೋಗಿ ಸಬ್ಮಿಷನ್ ಮಾಡುವಂಥ ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ 17/5/2024 ನೀವು ಆಲ್ರೆಡಿ ಹೋಗಿ ಸಬ್ಮಿಟ್ ಮಾಡಿರ್ತೀರ. ಇನ್ನು ಎರಡನೇ ಪಾಯಿಂಟ್ ನೋಡೋದಾದರೆ, ಪ್ರಾಯೋಗಿಕ ಪರೀಕ್ಷೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ರಾಜ್ಯದ ಎಲ್ಲ ಕೃಷಿ ಮತ್ತು ಸಂಬಂಧಿತ ವಿಶ್ವವಿದ್ಯಾಲಯಗಳಲ್ಲಿ 19/5/2024 ಸಂಜೆ 4 ಗಂಟೆ ನಂತರ ಪ್ರಕಟಿಸಲಾಗುವುದು. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡೋದಾದರೆ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಬಗ್ಗೆ. ಸೊ ಹಾಲ್ ಟಿಕೆಟನ್ನು 20/5/2024 ಸಂಜೆ 4 ಗಂಟೆಯ ನಂತರ ವೆಬ್ಸೈಟಲ್ಲಿ ಹಾಲ್ ಟಿಕೆಟ್ನ ಅಪ್ಲೋಡ್ ಮಾಡ್ತಾರೆ. ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಇನ್ನು ನಾಲ್ಕನೇ ಪಾಯಿಂಟ್ಸ್ ನೋಡೋದಾದರೆ, ಎಕ್ಸಾಮ್ ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಪ್ರಾಯೋಗಿಕ ಪರೀಕ್ಷೆಯನ್ನು ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳ 17 ಕೇಂದ್ರಗಳಲ್ಲಿ, 17 ಎಕ್ಸಾಮ್ ಸೆಂಟರ್ ಏನಿರ್ತಾವಲ್ಲ ಅಲ್ಲಿ ಏಕಕಾಲಕ್ಕೆ ಎಟ್ ಎ ಟೈಮ್ ಡೇಟ್ ನೋಡ್ಬೋದು ನೀವು. ಇಲ್ಲಿ 25/5/2024 ಬೆಳಿಗ್ಗೆ 9 ಗಂಟೆಯಿಂದ ಪ್ರಾರಂಭಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸಾಮು 25 ತಾರೀಕು ಮೇ 25 ತಾರೀಕು ಬೆಳಿಗ್ಗೆ ಶಾರ್ಪ್ 9 o'clock ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ದಯಮಾಡಿ ಆದಷ್ಟು ಬೇಗನೆ ಹೋಗಿ, 1 hour ಬಿಫೋರೇ ಎಕ್ಸಾಮ್ ಸೆಂಟರನ್ನು ನೀವು ತಲುಪಬೇಕಾಗ್ತದೆ. ಸೊ ಯಾರಾದರೂ ಲೇಟ್ ಮಾಡಿ ಹೋಗಿರ್ತಾರಲ್ಲ ಅಂಥವರಿಗೆ ಅವಕಾಶ ನೀಡಲಾಗುವುದಿಲ್ಲ ಅಂಥೇಳಿ ಕೊಟ್ಟಿದ್ದಾರೆ, ನೋಡ್ಬೋದು. ಓಕೆ, ದೆನ್ ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ನೋಡೋದಾದರೆ, ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅಂದರೆ ಅಗ್ರಿ ಯೂನಿವರ್ಸಿಟಿಯಲ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂದರೆ ಡೇಟ್ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ 28/5/2024 ಸಂಜೆ 6 ಗಂಟೆಗೆ ಅಂತೇಳಿ. ಸೊ ಮೇ 28 ತಾರೀಕು ಸಂಜೆ 6 ಗಂಟೆ ನಂತರ ರಿಸಲ್ಟನ್ನು ರಿಲೀಸ್ ಮಾಡ್ತಾರೆ. ವೀಕ್ಷಕರೇ, ಇಂಪಾರ್ಟೆಂಟು, ಇದು ಫೈನಲ್ ರಿಸಲ್ಟ್ ಅಲ್ಲ. ಇದು ಏನದು ಜಸ್ಟ್ ತಾತ್ಕಾಲಿಕ ಟೆಂಪ್ರರಿ ರಿಸಲ್ಟ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ನೆಕ್ಸ್ಟ್ ಪಾಯಿಂಟಲ್ಲಿ ನೋಡಿ, ಇಲ್ಲಿ 6th ಪಾಯಿಂಟಲ್ಲಿ ಇವಾಗಿನ ರಿಸಲ್ಟ್ ಬಿಟ್ಟಿರ್ತಾರಲ್ಲ, ಈ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಕ್ಯಾಂಡಿಡೇಟ್ಸ್ ಏನಾದರೂ ಆಕ್ಷೇಪ ಅಥವಾ ಮನವಿಗಳು ಏನಾದರೂ ಇದ್ದಲ್ಲಿ ದಿನಾಂಕ 29/5/2024 ಸಂಜೆ 4 ಗಂಟೆ ಒಳಗೆ ಸಲ್ಲಿಸಬಹುದು. ಅಂದರೆ ನಿಮ್ಮ ರಿಸಲ್ಟ್ ಏನು ಬಂದಿರುತ್ತಲ್ಲ ಅದರಲ್ಲಿ ಏನಾದರೂ ಫಾಲ್ಟು ಅಥವಾ ನಿಮ್ದು ಏನಾದರೂ ಆಕ್ಷೇಪಗಳು ಅಥವಾ ನಿಮ್ದು ಏನಾದರೂ ಮನವಿಗಳಿತ್ತಂದರೆ 29/5/2024 ಸಂಜೆ 4 ಗಂಟೆ ಒಳಗಡೆ ಸಲ್ಲಿಸಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ 7th ಪಾಯಿಂಟ್, ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರಾಯೋಗಿಕ ಪರೀಕ್ಷೆಯ ಅಂತಿಮ ಫಲಿತಾಂಶ ಫೈನಲ್ ರಿಸಲ್ಟ್. ವೀಕ್ಷಕರೇ, ಫೈನಲ್ ರಿಸಲ್ಟನ್ನು ದಿನಾಂಕ 30/5/2024 ಬೆಳಗ್ಗೆ 10:30 ಗಂಟೆಯ ನಂತರ ಪ್ರಕಟಿಸಲಾಗುವುದು. ಸೊ ದಿಸ್ ಈಸ್ ಅ ಫೈನಲ್ ರಿಸಲ್ಟ್ ಆಫ್ BSc ಅಗ್ರಿ ಎಕ್ಸಾಮಿನೇಷನ್. ಸೊ ಗೊತ್ತಾಯ್ತಲ್ಲ ವೀಕ್ಷಕರೇ, ಫೈನಲ್ ರಿಸಲ್ಟು ಮೇ 30ನೇ ತಾರೀಕು ಬೆಳಗ್ಗೆ 10:30 ಗಂಟೆಯ ನಂತರ ಪ್ರಕಟಿಸಲಾಗ್ತದೆ. ನೀವು ಇಲ್ಲಿ ನೋಡ್ಬೋದು, ನೀವು ಅಫಿಷಿಯಲ್ ವೆಬ್ಸೈಟ್ ಕೊಟ್ಟಿದ್ದಾರೆ. ನೀವು ಯಾವುದು ಅಗ್ರಿ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿರ್ತಾರಲ್ಲ, ಈಗ ಕೆಲವರು ರಾಯಚೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ಅಪ್ಲಿಕೇಶನ್ ಹಾಕಿರ್ತಾರೆ. ಇನ್ನು ಕೆಲವರು ಬೀದರ್ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿರ್ತಾರೆ, ಕೆಲವರು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಅಪ್ಲೈ ಮಾಡಿರ್ತಾರೆ. ಸ್ನೇಹಿತರೆ, ನಿಮಗೆ ರಿಸಲ್ಟ್ ನೋಡಲಿಕ್ಕೆ ಏನೂ ತೊಂದರೆ ಆಗಲ್ಲ. ಯಾಕಂದರೆ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಈ ವೆಬ್ಸೈಟನ್ನು ಕೊಟ್ಟಿರ್ತೀನಿ, ಮೇನ್ ವೆಬ್ಸೈಟನ್ನು ಕೊಟ್ಟಿರ್ತೀನಿ. ಅದರಲ್ಲಿ ನೀವು ಯಾವ ವೆಬ್ಸೈಟಿಗೆ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ರಿಸಲ್ಟನ್ನು ನೀವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಇದು ಎಲ್ಲ ನೋಟಿಫಿಕೇಷನಲ್ಲಿರುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಸೊ ಮತ್ತೆ ಮುಂದಿನ ದಿನಗಳಲ್ಲಿ ಯೂನಿವರ್ಸಿಟಿ ಕಡೆಯಿಂದ ಏನಾದರೂ ಸರ್ಕ್ಯುಲರ್ಸು ಅಥವಾ ನೋಟಿಫಿಕೇಷನ್ ಬಿಡುಗಡೆ ಮಾಡಿದರೆ ನಾನು ಇದೇ ಚಾನಲಲ್ಲಿ ವಿಡಿಯೋ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈ ವಿಡಿಯೋನ ಯಾರು ಇವಾಗ ತಾನೇ PUC ಪಾಸ್ ಆಗಿರ್ತಾರಲ್ಲ, BSc ಅಗ್ರಿ ಈ ಥರ ಕೋರ್ಸ್ಗೆಲ್ಲ ಅಡ್ಮಿಷನ್ ಮಾಡಬೇಕಂತ ಅಂದ್ಕೊಂಡಿರ್ತಾರಲ್ಲ ಅಂಥವರಿಗೆ ನೀವು ವಿಡಿಯೋನ ಶೇರ್ ಮಾಡಿ. ಇಷ್ಟು ತನಕ ಮಾಹಿತಿಯನ್ನು ತಿಳಿಸ್ಕೊಟ್ಟೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ.
ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅಂಥವರಿಗೆ ಶೇರ್ ಮಾಡಿ, ನಿಮಗೆ ಗೊತ್ತಿರುವಂಥ ಗ್ರೂಪಲ್ಲಿ. ಈ ವಿಡಿಯೋಯಿಂದ ಅವರಿಗೆ ಏನಾದರೂ ಹೆಲ್ಪ್ ಆಗ್ಬೋದು. ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಫೈನ್. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.